ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಆಶ್ವಯುಜ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ಇಂದು ಗೋವತ್ಸ ದ್ವಾದಶಿ. ಗೋವತ್ಸ ಎಂದರೆ ಗೋವು ಹಾಗೂ ವತ್ಸ, ಹಸು ಮತ್ತು ಕರು ಎಂದರ್ಥ. ಅಶ್ವಯುಜ ಶುದ್ಧ ದ್ವಾದಶಿಯಂದು ಕರು ಸಹಿತ ಹಸುವನ್ನು ಪೂಜಿಸಿ ಅದಕ್ಕೆ ಬೇಕಾದ ಮೇವನ್ನು ಸಲ್ಲಿಸಬೇಕು. ನಿತ್ಯವೂ ಗೋಸೇವೆ ವಿಹಿತ, ಆದರೆ ಇಂದು ಎಲ್ಲರೂ ಮಾಡಲೇಬೇಕಾದ ದಿನ. ನಮ್ಮ ಬಳಿ ಹಸುವಿಲ್ಲದಿದ್ದರೂ ಹತ್ತಿರದಲ್ಲಿ ಹಸುವನ್ನು ಸಾಕಿದವರಿಗೆ ಹಸುವಿನ ಆಹಾರವಾದ ಹುಲ್ಲು, ಹಿಂಡಿ, ಸೊಪ್ಪು ಮುಂತಾದವುಗಳನ್ನು ನೀಡಬೇಕು. ಹಸುವಿನ ದೇಹದ ಪ್ರತಿಯೊಂದು ಭಾಗದಲ್ಲಿಯೂ ದೇವಾನುದೇವತೆಗಳು ಸನ್ನಿಹಿತರಾಗಿರುತ್ತಾರೆ. ಪಂಚಗವ್ಯ ಎಂದರೇನು? ನಮ್ಮ ಪಾಪಗಳನ್ನು ದಹಿಸಿ ಶುದ್ಧ ಮಾಡುತ್ತದೆ. ಈ ಪಂಚಗವ್ಯ ಮಾಡಲು ಬೇಕಾಗುವ ಪದಾರ್ಥಗಳು ಹಸುವಿನ ಹಾಲು, ಮೊಸರು, ತುಪ್ಪ, ಮೂತ್ರ ಮತ್ತು ಸಗಣಿ. ಇವುಗಳಿಂದ ತಯಾರಿಸಿದ ಉತ್ಪನ್ನಗಳ ಒಂದು ಶ್ರೇಷ್ಠ ಹೆಸರೇ ಪಂಚಗವ್ಯ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗೋವಿಗೆ, ಗೋಮಾತೆಗೆ ತುಂಬ ಮಹತ್ವವಿದೆ. ಇದು ಅತ್ಯುತ್ಕೃಷ್ಟ ಗೋವಾದ ನಂದಿನಿ ಮತ್ತು ಅದರ ಕರುವಿಗೆ ಸಂಬಂಧಿಸಿದ ಹಬ್ಬ. ಗೋವತ್ಸ ದ್ವಾದಶಿಯ ಉದ್ದೇಶ ಹೀಗಿದೆ. 33 ಕೋಟಿ ದೇವತೆಗಳ ಸಾನ್ನಿಧ್ಯ ಹೊಂದಿರುವ ಗೋವು ನಮಗೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗಂಜಲ, ಸಗಣಿ ಮುಂತಾದವನ್ನು ನೀಡುತ್ತದೆ. ಅದರ ಪ್ರತಿಯೊಂದು ಉತ್ಪನ್ನವೂ ನಮ್ಮ ಉಪಯೋಗಕ್ಕೆ ಬರುತ್ತದೆ. ಇಷ್ಟೊಂದು ಉಪಕಾರಿಯಾದ ಗೋವಿಗೆ ನಾವು ಏನೂ ಉಪಕಾರ ಮಾಡಲಾಗೋದಿಲ್ಲ. ಅದನ್ನು ಸಾಕಿದರೆ ಅತಿ ಹೆಚ್ಚು ಪುಣ್ಯ. ಕನಿಷ್ಠ ಈ ದಿವಸ ಗೋವನ್ನು ಯಥಾಶಕ್ತಿ ಪೂಜಿಸಿ ಅಥವಾ ಸಾಕುವವರಿಗೆ ಗೋವಿಗೆ ಬೇಕಾದ ಮೇವು ಮುಂತಾದವನ್ನು ಕೊಟ್ಟು ಅದರ ಉಪಕಾರ ಸ್ಮರಣೆ ಮಾಡಬೇಕು. ನಾವು ನಿತ್ಯ ಪೂಜೆ ಸಮಯದಲ್ಲಿ ಕೂಡ ಗೋಗ್ರಾಸ ಕೊಡಬೇಕು. ಆದ್ದರಿಂದ 100 ಬ್ರಾಹ್ಮಣರ ಭೋಜನ ಮಾಡಿಸಿದ ಫಲ ಬರುತ್ತದೆ. ಇಂದು ಕರು ಸಹಿತವಾದ ಗೋವಿನ ಚಿತ್ರವನ್ನು ಬರೆದು ಗಾವಾಂತರ್ಯಾಮಿಯಾದ ಶ್ರೀ ಗೋಪಾಲಕೃಷ್ಣನನ್ನು ಆವಾಹಿಸಿ ಅಲಂಕರಿಸಿ ಪೂಜಿಸಬೇಕು. ನಂತರ ಕರು ಸಹಿತವಾದ ಹಸುವಿನ ಪಾದಗಳಿಗೆ ಸಾಧ್ಯವಾದರೆ ಪ್ರತ್ಯಕ್ಷ ಅರ್ಘ್ಯವನ್ನು ಹಾಲಿನಿಂದ ಕೊಡಬೇಕು. ಕ್ಷೀರೋದಾರ್ಣವ ಸಂಭೂತೆ ಸುರಾಸುರ ನಮಸ್ಕೃತೆ ಸರ್ವದೇವಮಯೇ ಮಾತಃ ಗೃಹಾಣಾರ್ಘ್ಯಂ ನಮೋಸ್ತುತೆ. ಗೋವತ್ಸ ದ್ವಾದಶಿಯಂದು ಎಣ್ಣೆಯಿಂದ ಕರಿದ ವಸ್ತುಗಳು, ಹಸುವಿನ ಹಾಲು, ಮೊಸರು, ಮಜ್ಜಿಗೆ, ತುಪ್ಪವನ್ನು ವರ್ಜ್ಯ ಮಾಡಬೇಕು. ಗೋವಿನ ಉತ್ಪನ್ನಗಳು ಬಹು ಉಪಕಾರಿ. ಹಸು ವೇದಗಳ ಪ್ರಕಾರ ಮಾನವ ಬಳಕೆಗಾಗಿ 4 ಉತ್ಪನ್ನಗಳನ್ನು ಒದಗಿಸುತ್ತದೆ. ಗೋದುಗ್ಧ ಹಸುವಿನ ಹಾಲು, ಗೋಘೃತ ತುಪ್ಪ, ಗೋಮೂತ್ರ ಮೂತ್ರ, ಗೋಮಯ ಸಗಣಿ. ಈಗ ವಸಿಷ್ಠರ ನಂದಿನಿಯ ಬಗ್ಗೆ ಸ್ವಲ್ಪ ತಿಳಿಯೋಣ. ಒಮ್ಮೆ ಚಕ್ರವರ್ತಿ ಗಾಧಿ ರಾಜನ ಮಗ ವಿಶ್ವಾಮಿತ್ರನು ಬೇಟೆಯಾಡಲು ಹೋಗಿದ್ದಾಗ ಬಾಯಾರಿಕೆಯಿಂದ ಬಳಲಿ ಸಮೀಪದ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಬಂದನು. ಬಂದ ಅತಿಥಿಗಳಿಗೆ ಗೌರವ ನೀಡಿ ಸತ್ಕರಿಸಿದ ವಸಿಷ್ಠರು ತಮ್ಮ ವಿಶಿಷ್ಟ ಗೋವು ನಂದಿನಿಗೆ ಹೇಳಿ ಬಂದ ಅತಿಥಿಗಳಿಗೆ ಬೇಕಾದ ಹಣ್ಣುಗಳು, ಹಾಲು, ರಸಗಳು, ಅಮೂಲ್ಯವಾದ ರತ್ನಗಳು ಮತ್ತು ಅತ್ಯುತ್ತಮವಾದ ನಿಲುವಂಗಿಗಳನ್ನು ಕೇಳಿದರು. ಕೂಡಲೇ ನಂದಿನಿ ಅವೆಲ್ಲವನ್ನೂ ನೀಡಿತು. ಸಂತುಷ್ಟವಾದ ವಿಶ್ವಾಮಿತ್ರನು ವಸಿಷ್ಠರಲ್ಲಿ ಆ ನಂದಿನಿಯನ್ನು ತನಗೆ ನೀಡಬೇಕೆಂದು ಕೇಳಿದಾಗ ವಸಿಷ್ಠರು ಕೊಡಲಾಗುವುದಿಲ್ಲ ಎಂದರು. ಆಗ ವಿಶ್ವಾಮಿತ್ರನು ತಾನು ರಾಜಕುಮಾರ, ಈ ರಾಜ್ಯದಲ್ಲಿರುವ ಎಲ್ಲವೂ ತನಗೇ ಸೇರಬೇಕು ಎಂದು ಹೇಳಿ ನಂದಿನಿಯನ್ನು ಬಲವಂತವಾಗಿ ಕರೆದೊಯ್ಯಲು ಮುಂದಾದಾಗ ನಂದಿನಿಯು ವಸಿಷ್ಠರ ಬಳಿ ಓಡಿ ಬಂದಿತು. ಆಗ ವಸಿಷ್ಠರು ನಂದಿನಿಗೆ ನೀನು ಬಯಸಿದರೆ ಹೋಗು ಎಂದು ಹೇಳಿದರು. ನಂದಿನಿ ವಿಶ್ವಾಮಿತ್ರನಲ್ಲೊಂದಿಗೆ ಹೋಗಲು ಒಪ್ಪಲಿಲ್ಲ.
ಆಗ ವಿಶ್ವಾಮಿತ್ರನು ತನ್ನ ಸೈನಿಕರಿಗೆ ಹೇಳಿ ಬಲವಂತವಾಗಿ ನಂದಿನಿಯನ್ನು ಕರೆದೊಯ್ಯಲು ಮುಂದಾದಾಗ ನಂದಿನಿಯು ತನ್ನ ದೇಹದಿಂದ ಸಾವಿರಾರು ಸೈನಿಕರನ್ನು ಸೃಷ್ಟಿಸಿ ಅವರನ್ನೆಲ್ಲ ಓಡಿಸಿತು. ಆ ನಂದಿನಿಯ ಪ್ರಭಾವದಿಂದ ವಿಶ್ವಾಮಿತ್ರನು ಬ್ರಾಹ್ಮಣರ ಪ್ರಭಾವ ಹೆಚ್ಚು ಪರಿಣಾಮಕಾರಿ ಎಂದು ಅರಿತು ರಾಜ್ಯವನ್ನು ಬಿಟ್ಟು ತನ್ನ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಿ ಬ್ರಾಹ್ಮಣತ್ವ ಸಂಪಾದಿಸಿ ಅನವರತ ಸಾವಿರಾರು ವರ್ಷಗಳ ಕಾಲ ತಪಗೈದು ಬ್ರಹ್ಮರ್ಷಿಯಾಗಿ ಸಫಲನಾದನು. ಗೋವತ್ಸ ದ್ವಾದಶಿಯ ಈ ಹಬ್ಬವು ತಾಯಿಯ ಪ್ರೀತಿ, ತ್ಯಾಗ ಮತ್ತು ಪೋಷಣೆಯ ಸಂಕೇತವಾಗಿದೆ. ಈ ದಿನವನ್ನು ಪ್ರಮುಖವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಇದು ದೀಪಾವಳಿ ಹಬ್ಬದ ಮೊದಲ ದಿನ ಎಂದು ಪರಿಗಣಿಸಲಾಗುತ್ತದೆ. ಹಸುಗಳನ್ನು ಹಿಂದೂ ಧರ್ಮದಲ್ಲಿ ಕಾಮಧೇನು ದೇವಿಯ ರೂಪವಾಗಿ ಪರಿಗಣಿಸಲಾಗುತ್ತದೆ. ಕಾಮಧೇನು ದೇವಿಯು ಎಲ್ಲ ದೇವತೆಗಳ ಶಕ್ತಿಯನ್ನು ತನ್ನೊಳಗೆ ಹೊಂದಿರುವವಳು ಎಂಬ ನಂಬಿಕೆ ಇದೆ. ಹೀಗಾಗಿ ಹಸು ಮತ್ತು ಕರುಗಳ ಆರಾಧನೆಯು ದೈವಿಕ ಕೃಪೆ, ಧನಧಾನ್ಯ, ಆರೋಗ್ಯ ಮತ್ತು ಸಂತಾನ ಸುಖವನ್ನು ನೀಡುತ್ತದೆ ಎಂದು ನಂಬುತ್ತಾರೆ. ಗೋವತ್ಸ ಪೂಜೆಯಿಂದ ಪಾಪಕ್ಷಯ, ಪವಿತ್ರತೆ ಮತ್ತು ಪುಣ್ಯ ಫಲ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಗೋವತ್ಸ ದ್ವಾದಶಿಯು ಕೇವಲ ಧಾರ್ಮಿಕ ಆಚರಣೆ ಅಲ್ಲ, ಅದು ಮಾನವ ಮತ್ತು ಪ್ರಾಣಿಗಳ ಸಹಜ ಸಂಬಂಧದ ಪ್ರತೀಕವೂ ಹೌದು. ಹಸು ಮನುಷ್ಯನಿಗೆ ಆಹಾರ, ಕೃಷಿ ಮತ್ತು ಜೀವನದ ಬಹುಭಾಗಗಳಲ್ಲಿ ಸಹಕಾರಿಯಾಗಿರುವುದರಿಂದ ಈ ಹಬ್ಬವು ಕೃತಜ್ಞತೆಯ ಆಚರಣೆ ಆಗಿರುತ್ತದೆ. ಗೋಹತ್ಯವು ಮಹಾಪಾಪಕಾರಿ. ಆದರೆ ಉಗ್ರ ಪ್ರಾಣಿಗಳನ್ನು ಸಂರಕ್ಷಿಸಬೇಕೆನ್ನುವ ಈಗಿನ ರಾಜಕಾರಣಿಗಳು ಪೋಷಿಸಬೇಕಾದ ಹಸುವನ್ನು ಕೊಂದರೂ ಸುಮ್ಮನಿರುವುದು ನಮ್ಮ ಮಹಾ ದೌರ್ಭಾಗ್ಯವಾಗಿದೆ. ನಾವು ಎಚ್ಚೆತ್ತು ನಿಲ್ಲಬೇಕಾದ ಸಂದರ್ಭ. ಎಲ್ಲರೂ ಸೇರಿ ನಾವು ನಮ್ಮ ಗೋಮಾತೆಯನ್ನು ಸಂರಕ್ಷಿಸಿ, ಉಳಿಸಿ, ಬೆಳೆಸೋಣ.